ಅಲಸಂಡೆ ಸುಕ್ಕ ಸೂಪರ್ ಆಗಿತ್ತು ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಲತ್ತಂಡೆ ಸುಕ್ಕ ಮಾಡುವಂತ ಲತ್ತಂಡೆಯನ್ನು ಕಟ್ ಮಾಡ್ತಾ ಇದ್ದೇನೆ. ಈಗ ಗ್ಯಾಸ್ ಓಪನ್ ಮಾಡಿ ಅದರ ಮೇಲೆ ತವವನ್ನು ಇಟ್ಟೆ. ಈಗ ಇದಕ್ಕೆ ಮೆಣಸನ್ನು ಹಾಕ್ತೇನೆ. ಆದ ನಂತರ ಜೀರಿಗೆಲ್ಲ ಹಾಕಿ ಮತ್ತೆ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ಅದನ್ನು ಹುರಿಬೇಕು. ಚೆನ್ನಾಗಿ ಹುರಿದ ನಂತರ ಸಾಮಗ್ರಿಗಳನ್ನೆಲ್ಲ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಲತ್ತಂಡೆ ಸುಕ್ಕ ಮಾಡುವ ಮಿಕ್ಸಿಯಲ್ಲಿ ಹಾಕಿ ರುಬ್ಬುವುದು. ಈಗ ತೆಂಗಿನ ತುರಿ ರುಬ್ಬಿ ಆಯಿತು. ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವುದು. ಈಗ ತೆಂಗಿನ ತುರಿಯನ್ನು ಸ್ವಲ್ಪ ಕಡಿಮೆ ಆಗ್ತದಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿ ಒಂದು ಸಲ ರುಬ್ಬಬೇಕು. ತುರಿ ಕೂಡ ರುಬ್ಬಿ ಆಯಿತು. ಇದನ್ನು ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಒಗ್ಗರಣೆ ಹಾಕಿ ಅದರಲ್ಲಿ ಹಾಕೋದು. ಅಲಸಂಡೆ ಎಲ್ಲ ಕಟ್ ಮಾಡಿ ಆಯಿತು. ಈಗ ಇದಕ್ಕೆ ನೀರು ಹಾಕಿ ತೊಳೆದು ಮತ್ತೆ ಬೇಯಲು ಇಡುವುದು. ಚೆನ್ನಾಗಿ ತೊಳೆಯಬೇಕು. ಈಗ ಉಪ್ಪು ಹಾಕಿ ಬೇಯಲು ಸ್ವಲ್ಪ ನೀರು ಹಾಕಿ ಇಡೋದು. ಎಣ್ಣೆ ಕಾಯಿತು. ಇದಕ್ಕೆ ಸಾಸಿವೆ, ಒಗ್ಗರಣೆಗೆ ಬೇಕಾಗುವ ಒಟ್ಟು, ಮೆಣಸು, ಬೇವುಡೆ, ಈರುಳ್ಳಿ. ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ ಈ ಮಸಾಲೆಯನ್ನು, ರುಬ್ಬಿಟ್ಟ ಮಸಾಲೆಯನ್ನು ಹಾಕೋದು. ಮತ್ತು ಇದನ್ನು ಕೂಡ ಫ್ರೈ ಮಾಡಬೇಕು. ಸಿಮ್ ಮಾಡಿ ಇಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು. ತುಂಬ ಚೆನ್ನಾಗ್ತದೆ ಈ ಥರ ಮಾಡಿದ್ದಾರೆ. ಚೆನ್ನಾಗಿ ಫ್ರೈ ಆಯಿತು ನೋಡಿ. ಇದಕ್ಕೆ ಇನ್ನೂ ಅಲಸಂಡೆಯನ್ನು ಹಾಕೋದು. ನೋಡಿ, ಅಲಸಂಡೆ ಬೇಯಿತು. ಈಗ ಅಲಸಂಡೆಯನ್ನು ಇದಕ್ಕೆ ಹಾಕಿ
ಫ್ರೈ ಮಾಡಿ. ಈಗ ಮಸಾಲೆ ಮತ್ತು ಹಲಸಣ್ಣೆಯನ್ನು ಕಲಸಿ ನೋಡಿ, ಎಲ್ಲ ಕಲಸಿ ಆಯಿತು, ಚೆಂದ ಆಯಿತು, ಸುಕ್ಕ ರೆಡಿ ಆಯಿತು. ತುಂಬ ಸೂಪರಾಗಿರುತ್ತೆ ಊಟಕ್ಕೆಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು.